Hello you guys, welcome back to my channel Soumya Kannada Vlogs. ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟು ಹೋಗಪ್ ಆಯ್ತಾ. ಸೊ ನಿನ್ನೆ ಬ್ಯಾಂಗ್ಳೂರ್ ಹೋಗಿ ಬಂದಿದ್ದಾಯ್ತು ಬಿಕಾಸ್ ವೀಕ್ಲಿ ಒನ್ಸ್ ನಾವು ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅರ್ಲಿ ಮಾರ್ನಿಂಗ್ 6 o'clockಗೆ ಹೊರಟು ಮತ್ತೆ ವಾಪಸ್ ಅದೇ ಟ್ರೈನು ಲೈಕ್ 5:30 ಹಂಗಿದೆ. ಸೊ ಬಂದ್ಬಿಟ್ಟೆ. ಸೊ ಇವಾಗ ನಾನು ಕಾಫಿ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ ಈ ದಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಹೇಗಿರುತ್ತೆ ನನ್ನ ಡೇ. ಲೆಟ್ಸ್ ಸಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ಕನ್ನಡ ಬ್ಲಾಗ್ಸ್. ಹೋಪ್ ಇವೆಲ್ಲ ಚೆನ್ನಾಗಿದೆ ಅನ್ಕೊಂಡು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಅಂತಾನೆ ಹೇಳ್ಬೋದು. ಸೊ ಅಮ್ಮನ ಮನೆಗೆ ಬಂದಿದ್ದೆ ಆ್ಯಂಡ್ ಇವಾಗ ನಮ್ಮ ಅಮ್ಮನ ರಿಲೇಟಿವ್ ಮೀನ್ಸ್ ಅವರ ಕಡೆ ಸಂಬಂಧಿಕರದ್ದು ಒಂದು ಗೃಹ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಅಮ್ಮ ನೋಡ್ಬೋದು ಹಿಂದೆ. ಅಮ್ಮ ಹಾಯ್ ಮಾಡು. ಹಾಯ್. ಸೊ ಒಂದು ಫಂಕ್ಷನ್ ಮುಗಿಸ್ಕೊಂಡು ಈಗ ಎರಡನೇ ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಲ್ಲ ಅಮ್ಮ. ಹೇಗೆ ಕಾಣಿಸ್ತಾ ಇದ್ದಾರೆ ಗೈಸ್ ನಮ್ಮಮ್ಮ? ಆಮೇಲೆ ಅಪ್ಪ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಅಂಡ್ ಯಪ್ ನಾನು ನನ್ನ ಅಮ್ಮು ಬೊಬ್ಬು ನಾನು ಇಬ್ರು ಇಲ್ಲಿ ಕೂತಿದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಗೃಹ ಪ್ರವೇಶ ಹಾಗೆ ಮನೆ ನಾವು ನೋಡೋಣ. ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನಮ್ದು ಡ್ಯಾಶ್ ಚೆನ್ನಾಗಿ ಮಾಡಿದೆ. ಬಂದಿಲ್ಲ ಅನ್ಸುತ್ತೆ. ನೋಡಿ ಎಷ್ಟು ಚಂದ ಇದೆ. ಸೊ ಗೈಸ್ ಹೋಗಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮನೆ ಅಲ್ವಾ ಅಮ್ಮ? ತುಂಬಾನೇ ಚೆನ್ನಾಗಿತ್ತು. ಅಂಡ್ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಕಡಿಮೆ ಇದ್ರಾಗೆ ಒಳ್ಳೆ ಚೆನ್ನಾಗಿ ಕಟ್ಟಿದ್ದಾರೆ. ಕಡಿಮೆ ಏನ್ ಗೊತ್ತಾ, ಕಟ್ಸೋದು ಒಂದೇ ಸತಿ ಮನೆನ. ಸೊ ಕಷ್ಟ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಕಟ್ಟಿಸ್ಬೇಕು. ಬಿಕಾಸ್ ಗೈಸ್ ನಿಮ್ಗೆ ಗೊತ್ತಿರುತ್ತೆ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಕಟ್ಟಿದ ಮನೆಗೆ. ಖರ್ಚಾಗ್ಬಿಡುತ್ತೆ. ಕೆಲಸದವರು ಸಿಗಲ್ಲ. 4 ಗಂಟೆ ಆಯ್ತು, ಹೋಗ್ಬೋದಾಯ್ತು. ಮನೆ ಅವ್ರದ್ದು ಸೂಪರ್ ಆಗಿ ಡಿಸೈನ್ ಮಾಡಿದ್ರಲ್ಲ. ಇಂಟೀರಿಯರ್ ಡಿಸೈನ್ಸ್ ಬಹಳ ಚೆನ್ನಾಗಿದೆ. ಟೀ ಫುಡ್ ಹಾಕಿದ್ದಾರೆ, ಅವ್ರದ್ದೇ ತೋಟದ ಇತ್ತಂತೆ. ಸೊ ಹಾಗಾಗಿ ಬಹಳ ಚೆನ್ನಾಗಿ ಬಂದಿದೆ ಮನೆ.
ಏನ್ ಟಿಪ್ಸ್ ಕೊಡ್ತೀಯಾ ಮನೆ ಕಟ್ಟೋರ್ಗೆ ಹೊಸದಾಗಿ? ಹೊಸ ಮನೆ ಕಟ್ಟೋರಿಗೆ ಅಂದ್ರೆ ಈ ತರ ಡಿಸೈನ್ ನೋಡ್ಕೊಂಡು ಹೋಗಿ ಕಟ್ಟಬೇಕು. ಆಮೇಲೆ ಒಳ್ಳೆ ಆಚಾರಗಳು ಕರ್ಕೊಂಡೋಗಿ ತೋರಿಸ್ಬೇಕು. ನಂತರ ಆಮೇಲಿಂದ ಇಂಟೀರಿಯರ್ ಡಿಸೈನ್ ಮಾಡೋರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಇಂಥವ್ರನ್ನ ಇಟ್ಕೊಂಡು ಕೆಲಸ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಹೌದು. ನಾವು ನಮ್ಮ ಸಣ್ಣ ಮಗಳೊಬ್ಳು ಕಟ್ತೀನಿ ಅಂತಿದ್ದಾಳೆ. ಅವಳಿಗೆ ಈಗ ಈ ತರ ಕಟ್ಟಿಸ್ರಿ ಅಂತ ಒಂದು ಮಾರ್ಗದರ್ಶನ ಕೊಡ್ತೀನಿ. ಹಾಗಾಗಿ ಒಳ್ಳೆ ಚೆನ್ನಾಗಿದೆ. ಒಳ್ಳೆ ನೋಡಿದಾಗ ಒಳ್ಳೆ ಚೆನ್ನಾಗಿದೆ. ಕರೆಕ್ಟ್ ಆಗಿ ಎಲ್ಲದೂ ಮಾಡ್ಬೇಕು. ಆಮೇಲೆ ಕಟ್ಟಿರೋ ಮನೆಗೆ ಏನೇ ಪ್ರಾಬ್ಲಮ್ ಇಂಜಿನಿಯರ್ ಯಾವುದೇ ಕಾರಣಕ್ಕೂ ನೀವೇ ಇದು ಮಾಡಕ್ ಹೋಗ್ಬೇಡ್ರಿ. ಇಂಜಿನಿಯರ್ ಕರ್ಕೊಂಡೋಗಿ ಮನೆ ಮಾಡಿಸ್ರಿ. ಇಂಜಿನಿಯರ್ ದುಡ್ಡು ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಕ್ಲೀನಾಗೆ ಇಂಜಿನಿಯರ್ ಯಾರನ್ನ ಕೇಳಲಿಲ್ಲ. ಹಾಗಾಗಿ ನಮ್ಮದು ಮನೆ ನೀಟಾಗಿ ಬರಲಿಲ್ಲ. ಸೊ ಇಂಜಿನಿಯರ್ ಆದರೆ ಎಲ್ಲದರಲ್ಲೂ ಉಳಿಸ್ತಾರೆ ಅಂತ